ಜೈ ಚಿದಂಬರ. ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಈ ಚಾನಲ್ ಓಪನ್ ಆಗಿ 10 ವರ್ಷ ಆಗೋಯ್ತು. ಇವತ್ತಿಗೆ ನನಗೆ ಆ ಮೆಸೇಜ್ ನೋಡಿ ಖುಷಿ ಆಯಿತು. ನಿಮ್ಮೆಲ್ಲರ ಸಹಕಾರದಿಂದ, ಪ್ರೋತ್ಸಾಹದಿಂದ ಈ ಚಾನಲ್ ನಡೀತಾ ಇದೆ. ನಾನು ಈ 10 ವರ್ಷದ ಕೆಳಗೆ ಈ ಚಾನಲ್ನ ಸುಮ್ಮನೆ ಎಲ್ಲರೂ ಏನೋ ಒಂದು ಯೂಟ್ಯೂಬ್ದು ಏನೋ ಒಂದು ಮಾಡಿಟ್ಟಿರ್ತಾರಲ್ಲ, ಅದೇ ಥರ ನಾನು ಒಂದು ಮಾಡಿಟ್ಟಿದ್ದೆ. ಯಾವುದೋ ಒಂದು 4 ವೀಡಿಯೋಗಳು ಹಾಕಿದ್ದೆ, ಮಾಡಿದ್ದೆ. ಈಗ ನನಗೆ ಸದ್ಯಕ್ಕೆ ಯಾವುದು ಕೆಲಸ ಇಲ್ಲ. ಆರಾಮಾಗಿ ಸತ್ಸಂಗಗಳು, ಭಜನೆಗಳು, ಇಲ್ಲ ಯಾರಾದರೂ ಕರೆದ್ರೆ ಟೂರ್ಗೆ ಹೋಗೋದು, ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಹಂಗೆ ಏನಿರೋದು ಅದನ್ನು ವೀಡಿಯೋ ಮಾಡೋದು, ನನ್ನ ಈ ಚಾನಲ್ಗೆ ಹಾಕೋದು, ಅದನ್ನು ನೀವು ನೋಡೋದು, ಖುಷಿ ಪಡೋದು ನನಗಿಷ್ಟ ಆಗುತ್ತೆ ಅಂತ ಅನ್ಸ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಪ್ರೊಫೆಷ್ನಲ್ ಕ್ಯಾಮ್ರಾಮ್ಯಾನ್ ಅಲ್ಲ. ಅದನ್ನು ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಮಾಡ್ತಾ ಇದ್ರೆ ಕೈಯೂ ಕೂಡ ನಡಗತ್ತೆ. ಆದರೂ ಏನೋ ಒಂದಷ್ಟು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹ ಅದಕ್ಕೆ ಚೆನ್ನಾಗಿದೆ. ಅಷ್ಟಿಲ್ದ ಹೋದರೆ ಇಷ್ಟರೊಳಗಾಗಲೇ ಈಗ ನಾನು ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಶುರು ಮಾಡಿದ್ಮೇಲಿಂದ 414 ಜನ ಆಗಿದ್ದಾರೆ. ಅಂದರೆ ಅದಕ್ಕೆ ಮುಂಚೆ ಬರೀ ಅದಿದ್ದಿದ್ದೇ ಒಂದು 40 ಜನ ಏನೋ. ಬರೀ ಒಂದು ತಿಂಗಳೊಳಗೆ 400 ಜನ ಆಗೋಗಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಾನು ಸಾಧ್ಯವಾದಷ್ಟು ಆದಷ್ಟು ಒಳ್ಳೆ ವೀಡಿಯೋಗಳನ್ನ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರೊಫೆಷ್ನಲ್ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ಇನ್ನೇನೇ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೀಗ ನೋಡ್ಬಿಟ್ಟ ತಕ್ಷಣವೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನಿಮಗೂ ಈ ಖುಷಿನ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಅದಕ್ಕೆ ಮುಂಚೆ ಸಂಪೂರ್ಣ ವಿಡಿಯೋ ನೋಡಿ ನನಗೆ ಆ ಟೈಮಿಂಗ್ ಅವರ್ ಕೊಡ್ತಾರಲ್ಲ, ಅದು ಕೂಡ ಮುಖ್ಯ. ಸಂಪೂರ್ಣ ವಿಡಿಯೋ ನೋಡಬೇಕು, ಅದು ಮುಖ್ಯನೇ. ಯೂಟ್ಯೂಬ್ನವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಇದು ಮುಂದುವರಿಯುತ್ತೆ ಅಂದ್ಕೊಂಡಿದ್ದೀನಿ. ಮುಂದುವರಿಸ್ಕೊಡಿ ಪ್ಲೀಸ್. ಹೇಳಿ ನಿಮ್ಮ ಗೆಳೆಯರಿಗೆ, ಬಂಧುವರ್ಗದವ್ರಿಗೆ ಎಲ್ಲರಿಗೂ ಹೇಳಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ಬೆಲ್ ಬಟನ್ ಒತ್ತಿಸಿ. ಧನ್ಯವಾದಗಳು. ಜೈ ಚಿದಂಬರ.